ಬಿಡಿ ಗಂಗಣ್ಣ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಜರುಗಿತು. ಈಗ ವೇದಿಕೆ ಕಾರ್ಯಕ್ರಮಗಳನ್ನು ನೋಡಿಕೊಂಡು ಬರೋಣ ಬನ್ನಿ ಪ್ರೇಕ್ಷಕರೇ. ವೇದಿಕೆಯ ಕಾರ್ಯಕ್ರಮಗಳತ್ತ ಕಾರ್ಯನಿರ್ವಹಣೆ ಆದರೂ ಕೂಡ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕಂತ ಎಲ್ಲರೂ ನಮ್ಮ ಯುವಶಕ್ತಿ, ವಿಶೇಷವಾಗಿ ಪತ್ರಿ ಬಸವೇಶ್ವರ ದೇವಸ್ಥಾನದ ಯುವಕರು ಎಲ್ಲರೂ ಕೂಡ ಕುತೂಹಲದಿಂದ, ಯಾಕಂದರೆ ಗಂಗಣ್ಣವರಂತಕ್ಕಂಥ ಒಂದು ಹೆಸರಲ್ಲಿ ಅಷ್ಟು ಪವರ್ ಐತಿ, ಅಷ್ಟು ಶಕ್ತಿ ಐತಿ. ಯಾಕಂದರೆ ಸದಾ ವಿನಯವೇ ಸದಾ ಶಿವನ ಒಲಿಮೆ ಅಂತ ವಿನಯವಂತಿಕ ವ್ಯಕ್ತಿತ್ವ ಯಾರ್ದಾದ್ರು ಐತಿ ಅಂದರೆ ಅದು ನಮ್ಮ ಗಂಗಣ್ಣವ್ರದ್ದು ಐತಿ. ಅದಕ್ಕೆ ಅವ್ರು ಮನಸ್ಸು ಮಾಡಿದ್ರೆ ಅವ್ರ ಬಂಧುಗಳ ಕರ್ಕೊಂಡೋಗಿ ಒಂದು 15-20 ಬ್ಯಾಟಿ ಮಾಡ್ಬೋದಾಗಿತ್ತು, ಅವ್ರು ಹುಟ್ಟುಹಬ್ಬ ಮಾಡ್ಬೋದಾದ್ರೆ. ಆದರೆ ಅವನ್ನೆಲ್ಲ ಬದಿ ಹೊತ್ತಿ ಸಮಾಜಮುಖಿ ಕಾರ್ಯಕ್ರಮ ಮಾಡಬೇಕು, ಜೊತೆಗೆ ಸಾಮೂಹಿಕ ವಿವಾಹ ಮಾಡ್ಬೇಕಂದ್ರೆ ಇದು 8 ದಿನದಾಗ ಆಯ್ತು. ಅವ್ರು ಅನ್ಕೊಳ್ಳೋದು ಒಂದು 25 ಜೋಡಿ ಮದುವೆ ಮಾಡ್ಬೇಕಂತಂದ್ರೆ ನಿಮ್ಗೆ ಎಂಗೇಜ್ಮೆಂಟ್ ಆಗಿರಲ್ಲ. ಈಗ ಹೆಣ್ಣು ಸಿಗೋದ ಕಷ್ಟ ಐತಿ, ಗಂಡು ಮಕ್ಕಳು ಜಗ್ಗಿ ಅದಾರ, ಹೆಣ್ಣು ಮಕ್ಕಳು ಸಿಗೋದ ಕಷ್ಟ. ನಾನು ಗಂಗಣ್ಣಗಂದೆ ನಾವು ಒಂದೊಂದು ಆದ್ರೆ ಪಾಠ ಕಟ್ಟಿ ಒಪ್ಪಿಗೆ ಕೊಡ್ತೀರಿ ಅಂದ್ರೆ, ಇಲ್ರಿ ಮದುವೆ ಆಧಾರಿಗಿಲ್ಲ ಅಂದ್ರೆ, ಇಲ್ಲದ್ರೆ ನಾವು ಒಂದೊಂದು ಹಾಕಿದ್ವಿ. ಯಾಕಂದ್ರೆ ಕರೆಂಟ್ ಬಿಲ್ ಫ್ರೀ, ಅಕ್ಕಿ ಫ್ರೀ, ಯಾಕೆ ಆಗಬಾರ್ದು ಅಂತ ನಮ್ಗೆ ಅನಿಸಿತ್ತು. ಗಂಗಣ್ಣವ್ರು ಯಾಕೆ ಮನಸ್ಸು ಮಾಡ್ಲಿಲ್ರಿ, 10,000 ರೂಪಾಯಿದಲ್ಲ ಗೌಡ್ರೆ, ಮತ್ತೆ ನಾವು ಗುದ್ದೇಳ್ಸಿವಿ ಅಂದ್ರೆ ಆಗ್ಲಪ್ಪ, ಮದುವೆ ಆಗಲ್ದಾರ ಆಗ್ರಿ, ಮದುವೆ ಆದಾರ ನಾವಲ್ಲಿ ತೆಗಿ ಬಿದ್ದು ಅನುಭವಿಸಿವಿ. ಈಗ ನೀವು ತಾಳಿ ಕಟ್ಟಿರಲ್ಲ, ಈ ಕಡೆ ನೋಡಿ ಸ್ವಲ್ಪ ಹೆಣ್ಮಕ್ಳು, ನೀವು ಜೀವನದಾಗ ತಾಳಿ ಕಟ್ಟಿರಿ, ಮುಂದೆ ಕರೆಂಟ್ ಬಿಲ್ ಕಟ್ಟಬೇಕು, ಮನಿ ಬಿಲ್ ಕಟ್ಟಬೇಕು, ರೇಷನ್ ಬಿಲ್ ಕಟ್ಟಬೇಕು, ಹುಡುಗರು ಸ್ಕೂಲ್ ಫೀಸ್ ಕಟ್ಟಬೇಕು. ಈಗ ನೀವು ನಗಿತೀರ ಆಟ ಮುಂದೆ ಐತಿ. ನಾನು ಯಾಕೆ ಹೇಳಿ, ಆದ್ರೆ ಮದುವೆಯಾಗಿರಿ, ಹೊಸ ಮದುವೆಯಾಗಿ ಅತ್ತೆ ಮನೆಯ ಭಾಳ ದಿನ ಉಳ್ಕೋಬಾಡ್ರಿ. ಯಾಕಂದ್ರೆ ಅದನ್ನು ಒಂದು ಅನುಭವ, ನನ್ನ ಅನುಭವ. ಹೊಸ ಹಳೆಯ ಬಂದನೆಂದು ಭಾರಿ ಉಪಚಾರ, ಬಗೆ ಬಗೆಯ ಸಿಹಿ ತಿಂಡಿ ಭಾರಿ ಸತ್ಕಾರ. ನಾನು ನೋಡ್ರಿ ನೀವಿಬ್ರು 7 ಜನ ಕಳೆದ್ರು ಹಳೆಯ ಮೇಲಕ್ಕೆ ಹೇಳಲಿಲ್ಲ, ಇನ್ನೇನು ಮಾಡ್ತಾರ ಅವರು? 8ನೇ ದಿನಕ್ಕೆ ಅಡಿಗೆ ಸಖತ್ ಖಾರ 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 ಅನ್ನಂಗ ಹಂಗಾಗಬಾರ್ದು. ಜೀವನ ಅದ್ಭುತವಾಗಿರ್ತಕ್ಕಂಥ ಗಳಿಗೆ ಸಾಕ್ಷಿ ಆಗಲಿ ಅನ್ನುವಂಥ ಮಾತನ್ನು ತಿಳಿಸಿ, ನೀವೇನು ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆ ಮಾಡಿರಲ್ಲ, ನಿಮ್ಮ ಮಗನ ಹುಟ್ಟುಹಬ್ಬ ವಿಶೇಷವಾಗಿ ನಿಮಗೆ ಭಗವಂತ ಯೋಕ್ತಿ ಕೊಟ್ಟರೆ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಸಾಮಾಜಿಕ ಕಾರ್ಯಕ್ರಮವನ್ನು ಮಾಡಿ ನೀವು ಹುಟ್ಟಿದ ಮಗುವಿಗೆ ಗಂಗಣ್ಣ ಅಂತ ಹೆಸರಿಡ್ರಿ, ಅದು ಜಗತ್ತನ್ನು ಬೆಳೆಸ್ತಾರೆ ಅನ್ನುವಂಥ ಮಾತನ್ನ ಈ ಸಂದರ್ಭ ತಿಳಿಸಿರ್ಬೇಕಂತ ವಿಶೇಷವಾಗಿ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಶ್ರೀಯುತ ನೇಮಿರಾಜ್ ನಾಯ್ಕ ಸಾರು ಬರ್ತಿದ್ದಾರೆ. ಜೋರಾಗಿ ಚಾಪಳಿ ಕೊಡಬೇಕಂತ ಮಾನ್ಯ ನೂತನ ಶಾಸಕರನ್ನ ನಾವೆಲ್ಲರೂ ಕೂಡ ವೇದಿಕೆಗೆ ದಯಮಾಡಿಸಿದ್ದೇವೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಮಾನ್ಯ ಶಾಸಕರಿಗೆ ನಮ್ಮ ಗಂಗಣ್ಣವರು ಅದ್ಭುತವಾಗಿರ್ತಕ್ಕಂಥ ಬೆನ್ನೆಲುವಾಗಿ ನಿಂತು ವಿಶೇಷವಾಗಿರ್ತಕ್ಕಂಥ ಒಂದು ಸಾರ್ಥಕದ ಒಂದು ಸೇವೆಯನ್ನ ಕೊಟ್ಟಿದ್ದಾರೆ ಅಂತ ಮಾನ್ಯ ಶಾಸಕರು ವೇದಿಕೆಗೆ ದಯಮಾಡ್ತಾರೆ. ಈಗ ವೇದಿಕೆಯಲ್ಲಿರ್ತಕ್ಕಂಥ ಶಾಸಕರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ನಮ್ಮ ಬಿಡಿ ಗಂಗಣ್ಣವರು ಕೋರಬೇಕಾಗಿ ವಿನಂತಿ ಮಾಡಿಕೊಳ್ತೀವಿ. ಮಾನ್ಯ ಶಾಸಕರಿಗೆ ಸ್ವಾಗತದ ಮುಖಾಂತರ ಸನ್ಮಾನ ಕಾರ್ಯಕ್ರಮ ಮಾಡಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತೀವಿ. ಅದಾದ ನಂತರ ಈ ಒಂದು ಸಸಿಗೆ ನೀಡುವುದರ ಮುಖಾಂತರ ಈ ಕಾರ್ಯಕ್ರಮ ಉದ್ಘಾಟನೆಗೊಳ್ಳುತ್ತಿದೆ ಅನ್ನುವಂಥ ಮಾತನ್ನು ತಿಳಿಸಿ ಜೋರಾದ ಚಪ್ಪಾಳೆ ತಟ್ಟಬೇಕು. ಈಗ ಸಸಿಗೆ ನೀಡುವುದರ ಮುಖಾಂತರ ವೇದಿಕೆ ಇರತಕ್ಕಂಥ ಸರ್ವ ಪೂಜ್ಯರು ಮಾನ್ಯ ಶಾಸಕರು ಉದ್ಘಾಟನೆಯನ್ನು ಮಾಡಬೇಕಾಗಿ ಸರ್ವ ಪೂಜ್ಯರಲ್ಲಿ ಮಾನ್ಯ ಶಾಸಕರ ವಿನಂತಿಯನ್ನು ಮಾಡ್ಕೊಳ್ತೇವೆ. ಎದ್ದಿದ್ಗಳು ಸ್ವಲ್ಪ ಎಲ್ಲರೂ ಸ್ವಲ್ಪ ಎದ್ದಿದ್ಕೊಳ್ಬೇಕು ಎಲ್ಲರೂ. ಹಾ, ಈಗ ಗಂಗಣ್ಣವರ 50ನೇ ವರ್ಷದ ಜನ್ಮ ದಿನೋತ್ಸವ ನಿಮಿತ್ತವಾಗಿ ಉಚಿತ ಸಾಮೂಹಿಕ ಕಾರ್ಯಕ್ರಮದ ಒಂದು ಉದ್ಘಾಟನೆ ಕಾರ್ಯಕ್ರಮ ಹಸಿರೇ ಉಸಿರು ಎನ್ನುವ ಒಂದು ನಾನುಡಿಯಂತೆ ಈಗ ಸಸಿಗೆ ನೀರುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತದೆ. ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಸಾಂಬ ಜೈ ನಮ ಪಾರ್ವತಿ ಪತಿ ಶಿವ ಹರ ಮಹಾದೇವ ಪತ್ರಿ ಬಸವೇಶ್ವರ ಮಹಾರಾಜಕ್ಕೆ, ಪತ್ರಿ ಬಸವೇಶ್ವರ ಮಹಾರಾಜಕ್ಕೆ, ಶಿವ ಸಾಂಬ ಜೈ ನಮ ಪಾರ್ವತಿ ಪತಿ ಶಿವ ಹರ ಮಹಾದೇವ. ಈ ಒಂದು ಕೇವಲ ಕಾಲೋನಿಯ ಪತ್ರಿ ಬಸವೇಶ್ವರ ದೇವಸ್ಥಾನ ಇವತ್ತಿನ ತಮ್ಮೆಲ್ಲರ ಮುಖಾಂತರ ಸಾಕ್ಷಿಯಾಗ್ತದೆ ಅನ್ನುವಂಥ ಮಾತುಗಳನ್ನ ಆಡುವ ಮುಖಾಂತರ, ಸಸಿಗೆ ನೀರಿಡುವ ಮುಖಾಂತರ ಅದ್ಭುತವಾಗಿರ್ತಕ್ಕಂಥ ಚಾಲನೆ ಇರತಕ್ಕಂಥ ಮಾನ್ಯ ಜನಪ್ರಿಯ ನೂತನ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ನೇಮಿರಾಜ್ ನಾಯ್ಕ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪೂರ್ವಕವಾಗಿರ್ತಕ್ಕಂಥ ಸ್ವಾಗತದ ಅಭಿನಂದನೆಗಳನ್ನ ಅರ್ಪಣೆ ಮಾಡುತ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸರ್ವ ಪೂಜೆಗಳು ಕೂಡ ಭಕ್ತಿಯ ಅಭಿನಂದನೆಗಳನ್ನ ಅರ್ಪಣೆ ಮಾಡೋದ್ರ ಮುಖಾಂತರ ವಿಶೇಷವಾಗಿ ಶ್ರೀಯುತ ಬಿಡಿ ಗಂಗಣ್ಣವರಿಗೆ ವಿಶೇಷವಾಗಿರ್ತಕ್ಕಂಥ ಸನ್ಮಾನ. ಒಂದು ವಿಶೇಷ ಅಂದ್ರೆ ಅವ್ರ
ಇದು ಬಹಳ ವಿಶೇಷ ಅಂತ ಒಂದು ಕಾರ್ಯಕ್ರಮಕ್ಕೆ ಈ ವೇದಿಕೆ ಸಾಕ್ಷಿ ಆಗ್ತಿದೆ. ಇಂಥ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಹುಟ್ಟುಹಬ್ಬವನ್ನ ಆಚರಣೆ ಮಾಡೋದ್ರ ಮುಖಾಂತರ ದೀನರ ಬಾಳಿಗೆ, ನಿರ್ಗತಿಕರ ಬಾಳಿಗೆ, ಬಡವರ ಬಾಳಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಮಾನ ಸನ್ಮಾನವನ್ನು ಕೊಡೋದ್ರ ಮುಖಾಂತರ ಜೀವನವನ್ನ ಸಾರ್ಥಕಪಡಿಸಿಕೊಂಡಿರ್ತಕ್ಕಂಥ ಕುಟುಂಬ ಅಂದ್ರೆ ಅದು ಕುಂಕುಮಗಾರ ಕುಟುಂಬ, ವಿಕೆಟ್ಗಾರ ಕುಟುಂಬ ಅಂತಲೇ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸನ್ಮಾನ ಕಾರ್ಯಕ್ರಮ. ಶತೇಂದ್ರಿಯಾಯುಷ್ಯೇಂದ್ರಿಯೇ ಪ್ರತಿಷ್ಠತೆ ಆಯುಷ್ಯಮಸ್ತಾರೋಗ್ಯಮಸ್ತು ಶುಭಮಸ್ತು. सहस्रशीर्षा पुरुषः सहस्राक्ष सहस्रपाद स गोविन् विश्वतो हृत्वात्यतिष्ठदशाङ्गुलम् पुरुष एवेदगं सर्वं यद्भूतं यश्च भोग्यमुतामृतत्वशेषाणः यशो नामरूपाभ्यां या देवी सर्वमङ्गलां त्रयो संस्मार्तपुंसां सर्वतो जयमङ्गलं जयमङ्गलं जय नमः पार्वती शिव हर हर महादेव श्री पत्रबसवेश्वर महाराज की जय. ನೂತನ ದಂಪತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಉಡುಗೊರೆಯನ್ನು ಕೊಡ್ತಾ ಇದ್ದಾರೆ. ಅಕ್ಷತೆ ಹಾಕೋದ್ರ ಮುಖಾಂತರ ಅವರ ಬಹಳ ಹಸನವಾಗಲಿ ಎನ್ನುವಂತ ಶುಭವನ್ನ ಇಲ್ಲಿ ಹಾರೈಸಿದ್ದಾರೆ. ನೂತನ ದಂಪತಿಗಳಿಗೆ ಶಾಸಕರಾದ ನೇಮಿರಾಜ್ ನಾಯ್ಕ ಅವರು ಉಡುಗೊರೆಯನ್ನು ಇದೇ ಸಂದರ್ಭದಲ್ಲಿ ನೀಡಿದರು. ಎರಡು ಜೋಡಿಯ ಒಂದು ಬಹಳ ಹಸನವಾಗಲಿ ಎನ್ನುವಂತ ಶುಭವನ್ನು ಹಾರೈಸುವ ಮುಖಾಂತರ ಮಾನ್ಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ನೇಮಿರಾಜ್ ನಾಯ್ಕ ಸರ್ ಅವರು ಅಕ್ಷತೆಯನ್ನು ಹಾಕೋದ್ರ ಮುಖಾಂತರ ಶುಭವನ್ನು ಹಾರೈಸ್ತಿದ್ದಾರೆ. ಜೋರಾಗಿ ಚಪ್ಪಾಳೆ ತಪ್ಪಬೇಕು. ಸ್ಮೈಲ್ ಕೊಡ್ರಪ್ಪ ಮದುಮಕ್ಕಳು. ದಯಮಾಡಿ ಕೂಡಬೇಕೆಲ್ಲರೂ. ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನ ದಯಪಾಲಿಸಿರುವಂತ ಅಗರಿಗೊಮ್ಮನಹಳ್ಳಿಯ ಹಾಲಸ್ವಾಮಿಡದ ಪರಮ ಪೂಜ್ಯ ಹಾಲಸಿದ್ದೇಶ್ವರ ಮಹಾಸ್ವಾಮಿಗಳು ಈ ಒಂದು 50ನೇ ವರ್ಷದ ಜನ್ಮ ದಿನೋತ್ಸವ ಗಂಗಣ್ಣವರ ಜನ್ಮದಿವಸ ಕುರಿತಾಗಿರ್ತಕ್ಕಂಥ ಒಂದು ಶುಭ ಆಶೀರ್ವಚನವನ್ನ ನಮ್ಮೆಲ್ಲರಿಗೂ ದಯಪಾಲಿಸಬೇಕು ಪೂಜಾರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಬರ್ರಿ ಆಯ್ತು.